ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾಭಾಗ ಸುಳಾದಿ. ಅಂಜುವುದು ಸಲ್ಲ ಶ್ರೀ ಕಂಜನಾಭನ ಪಾದ, ಕಂಜವು ನೀನ ಗೊಜ್ರ ಪಂಜರವಾಗಿರಲು, ಪುಂಜರ ಪಾಪಗಳು ನಿನ್ನಂಜಿಸಬಲ್ಲವೇ, ಕಂಜ ಬಾಂಧವನನು ದಿಸೆ ಮಂಜು ಎದುರಿಸುವುದೇ, ಎಂಜಲ ಮಾತನು ನಂಜಿ ನಂಜಾಡದಿರು, ಬಂಜೆ ಬಕೂತಿಯ ಬಿಡು ಬುಂಜಿಸು ಪುಣ್ಯ ಸಮಿತಿಂಜಯ ನಾಮ ಶ್ರೀ ವಿಜಯ ವಿಠಲ ಗೆರಗು, ನಂಜ ಸುಧಾರಸವು ಅಂಜುಳಿವಿ ಮರುಳೇ. ಒಮ್ಮನದಲ್ಲಿರೋ ರಮ್ಮೆಯ ರಸನು, ಸಮ್ಮನದಿಂದಲಿ ನಮ್ಮನ್ನು ಪೊರೆವನು, ಒಮ್ಮನದಲ್ಲಿರೋ ರಮ್ಮೆಯ ರಸ ಪರಬೊಮ್ಮ ಬೊಮ್ಮನಯ್ಯ ತಿಮ್ಮ ವಿಜಯ ವಿಠಲ ಮಹಾಮೂರುತಿ, ಗಮ್ಮನದಿಂದಲಿ ಬಂದು ದುಮ್ಮನವ ಕಳೆವಾ, ವಾರಿಧಿಯ ಮದಿಸಲು ಘೋರ ವಿಷ ಊದು ಭವಿಸಿ, ಮಾರುತನುಂಡು ತೇಗಿದ ಕಾಣಿರೋ, ಮಾರರಿಪು ಧರಿಸಿ ರಘುವೀರನ್ನ ನಾಮದಿಂದ, ಜೀರ್ಣಕ್ಕೆ ತಂದದ್ದು ಧಾರುಣಿ ಅರಿಯದೆ, ನಾರಾಯಣನೆಂಬ ಸಾರ ನಾಮಾಮೃತವು ಭಾರತೀಶನ ಕಾಯ್ದು ಆತನ ಸೇವಕನೆಂದು, ಗೌರೀಶನ ಕಾಯಿತು ಗೌರದಿಂದ, ಚಾರುವ ಕಾಮನವೇ ನಿನ್ನ ಕಾಯುವದಿರದೆ, ಶ್ರೀರತುನ ಗರ್ಭನು ವಿಜಯ ವಿಠಲ ಬಂದು, ಬೇರರಿಸಿ ಶೀಳಿ ಸಂಸಾರವ ಪರಿವಾ, ತುದಿನಾಲಿಗೆಯಿಂದ ಪದುಮನಾಭನ ನಾಮ ತುದಿಯನ್ನಿತ್ತು ಸೇವಿಸಲು ಮಧುರಾಮೃತವಾಗಿ, ಕ್ಷುದೆ ಬಾಧೆ ಹಿಂಗೋದು ಮದಗರ್ವ ಬಡಗೋದು, ಇದೆ ಸವಿದು ಪದೋಪದಿಗೆ ವಿದುರಾದಿ ಭಕುತರು, ಪದವಿಯ ಸೇರಿದರು ಯದು ಶ್ರೇಷ್ಠ ವಿಜಯ ವಿಠಲನ, ಒಂದೇ ನಾಮ ಇರಿಸೆ ಅಘದ ಉದದಿ ಬತ್ತುವುದು, ಮೀನನ ಮರಿಗೆ ಈಸು ಕಲಿಸುವರಾರು, ಮೀನಾಂಕಗೆ ಕಾಮ ತುಂಬಿ ಇತ್ತವರಾರು, ಆನಿಗೆ ಸೊಂಡಿಲ ತೂಗು ಎಂದವರಾರು, ಜ್ಞಾನಿಗೆ ಹರಿನಾಮ ತೋರಿ ಕೊಟ್ಟವರಾರು, ನೀನರಿದು ತಿಳಿದಕೋ ನಿನಗೆ ಗುರುವಾದರು, ತಾನತಿ ಸೂಕ್ಷ್ಮ ಪೇಳುವನಲ್ಲದೆ, ಹೀನ ಜೀವವೇ ನಿನ್ನ ಧ್ಯಾನಕ್ಕೆ ಮನ ಬಂದು, ಪ್ರಾಣದ ವಿಜಯ ವಿಠಲನ್ನ ಸೂಕ್ಷ್ಮ ಚರಣವ ಕಾಣುಕು ಬುದ್ಧಿಗಳ ಮಾಣುಗತಿಗೇಣು, ಕ್ಷುದ್ರ ದೇವತ ಪೂಜೆ ಚಿರಕಾಲ ಮಾಡಲು ಕದ್ದು ತಿಂದಂತೆ ಆಗುವುದು ಸಿದ್ಧ, ಛಿದ್ರ ಗೋಣಿಯಲ್ಲಿ ಉತ್ತಮ ಸರಕನು ತುಂಬೆ ಬಿದ್ದು ಪೋಗದಲೆ ಸೇರುವುದೇ ತನ್ನ ಉದ್ಧಟತನ ಬಿಡು ಉಚಿತ ಸಾಧನದಿಂದ, ಸಿದ್ಧ ಸಂಕಲ್ಪ ಶ್ರೀ ವಿಜಯ ವಿಠಲನ್ನ ಉದ್ದಿನಷ್ಟು ನೆನೆದು ಉದ್ಧಾರವಾಗೋ, ಅವದಾದರೂ ಬಿಡು ಅವದಾದರೂ ಕೊಡು ಅವದಾದರೂ ಕೊಡು ಅವದಾದರೂ ಇಡು, ಅವದಾದರೂ ಪೊಗೆ ಹವರಗಾಯಿತು ಇವಸ್ತ ಮರೆಯದಿನ್ನು ಆವಲ್ಲಿ ದೊರೆಯದು, ದೇವೇಶ ವಿಜಯ ವಿಠಲ ನಿನ್ನ ಯಾವ ಜೀವಕ್ಕೆ ಮುಡಿಯಿಟ್ಟು ಕಾವದು ಜೋಕೇಲಿ, ಭಯಕೃದ್ಭಯನಾಶನ ನೀತ ನಿಲ್ಲದೆ, ಇಲ್ಲ ದೈವ ಮತ್ತೊಂದಿಲ್ಲ ವಿಜಯ ವಿಠಲನ್ನ, ಭಯಕೃದ್ಭಯನಾಶನ ನೀತನಿಲ್ಲದೆ, ಇಲ್ಲ ದೈವ ಮತ್ತೊಂದಿಲ್ಲ ವಿಜಯ ವಿಠಲನ್ನ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಕ್ಷುದ್ರ ದೇವತೆಗಳ ಪೂಜೆ
ಮಾಡುವುದು ಬಿಟ್ಟು ಸರ್ವೋತ್ತಮನಾದ ಶ್ರೀಹರಿಯ ನೆನೆಸುವುದು ಮುಖ್ಯ ಅಂತ ಹೇಳೋ ಸುಳಾದಿಯನ್ನು ತಿಳಿಯಲು ಪ್ರಯತ್ನ ಮಾಡೋಣ, ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಅಂಜುವುದು, ಭಯಪಡುವುದು ಬೇಡ, ಭಯಪಡಬೇಡ. ಶ್ರೀಕಂಜನಾಭನ ಪಾದ. ಶ್ರೀಕಂಜನಾಭ ಅಂತಂದರೆ ವಿಷ್ಣುವು, ಕಮಲನಾಭ ಅಂತ ಅರ್ಥ ಬರುತ್ತೆ. ಕಂಜನಾಭನ ಪಾದ, ಆತನ ಪಾದ, ಕಮಲದಂಥ ಪಾದಗಳು ನಿನಗೆ ವಜ್ರ ಪಂಜರವಾಗಿ ಇದ್ದಾವೆ. ಅಂದರೆ ನಿನ್ನ ಕಾಪಾಡ್ತಾ ಇದ್ದಾವೆ, ವಜ್ರ ಪಂಜರವಾಗಿ ನಿನ್ನ ಕಾಪಾಡ್ತಾ ಇದ್ದಾವೆ. ನಿನ್ನ ಎಲ್ಲೂ ಯಾರೂ ಬಂದು ಏನು ಮಾಡಲಾರ್ದಾಗಿ ವಜ್ರ ಪಂಜರ ಆಗಿ ಬಂದು ಕಾಪಾಡ್ತಾ ಇದೆ. ಅಂಥ ಟೈಮ್ನಾಗೆ ನೀನು ಅಂಜಬೇಡ ಅಂತ ಹೇಳ್ತಾ ಇದ್ದಾರೆ. ಪುಂಜರ ಪಾಪಗಳು ಅಂದರೆ ಸಮೂಹವಾದ ಪಾಪಗಳು, ಸಾಕಷ್ಟು ಕ್ಷಣಕ್ಕೆ ಜಾವಕ್ಕೆ ಮಾಡುವ 1000 ತಪ್ಪುಗಳು ಅಂತ ಹೇಳ್ತೀವಿ. ಎಷ್ಟು ಒಂದು ಪುಂಜರ ಅಂದರೆ ಒಂದು ಗ್ರೂಪ್ ಅಂತ ಹೇಳ್ತೀವಲ್ಲ, ಸಮೂಹದ ಪಾಪಗಳೆಲ್ಲ ನಿನ್ನ ಅಂಜಿಸಬಲ್ಲವೆ. ಇಷ್ಟು ವಜ್ರ ಪಂಜರದಂತಹ ಆ ಕಮಲನಾಭನ ಪಾದಗಳು, ಕಮಲದಂಥ ಪಾದಗಳು ಇದ್ದ ಮೇಲೆ ಎಂಥ ದೊಡ್ಡ ಸಮೂಹವಾದ ಪಾಪಗಳು ಇದ್ದರೆ ಕೂಡ ನಿನಗೆ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಕಂಜ ಬಾಂಧವನನುದಿಸೆ ಮಂಜು ಎದುರಿಸುವುದೇ. ಈ ಕಂಜ ಬಾಂಧವ ಅಂತಂದರೆ ಕಮಲಕ್ಕೆ ಬಾಂಧವನಾದವನು ಸೂರ್ಯ ಉದಯಿಸುವಾಗ, ಕಂಜ ಬಾಂಧವನ ಉದಿಸೆ, ಸೂರ್ಯ ಉದಯಿಸುವಾಗ ಮಂಜು ಅಂದರೆ ಅಂಧಕಾರ ಎದುರಿಸುವುದೇ, ದೂರ ಆಗುವುದಲ್ಲ. ಅಂದರೆ ಸೂರ್ಯ ಹುಟ್ಟಿದಾಗೆ ಅಜ್ಞಾನ ದೂರ ಆಗ್ತದೆ. ಅದೇ ಥರ ಕಮಲದಂಥ ಪಾದಗಳು ನಾವು ನಂಬಿದ ಮೇಲೆ, ಆ ಸ್ವಾಮಿಯ ಪಾದಗಳು ನಂಬಿದ ಮೇಲೆ ನಮಗೆ ಅಜ್ಞಾನ ದೂರ ಆಗಿ ದೇವರ ನಾಮಸ್ಮರಣೆ ಬರ್ತದೆ. ಅದಕ್ಕೆ ಅಂಜಬೇಡ ಅಂತ ಹೇಳ್ತಾ ಇದ್ದಾರೆ. ಎಂಜಲ ಮಾತನ್ನು ನಂಜಾಡದಿರು. ಈ ತಪ್ಪು ಮಾತುಗಳನ್ನು ಕೇಳಿ ಕ್ಷುದ್ರ ದೇವತೆಗಳ ಪೂಜೆ ಮಾಡ್ತಾ ಇರ್ತಾರೆ. ಯಾವುದೋ ತಿಳ್ಕೊಳ್ಳೋಕ್ಕೆ ಕ್ಷುದ್ರ ದೇವತೆಗಳಾಗಿರ್ಬೋದು, ಬಾಬಾಗಳು ಅಂಥೇಳಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಯಾರ್ಯಾರಿಗೋ ಕಾಲು ಮುಗಿಯೋದು, ಇವೆಲ್ಲ ಏನು ಮಾಡ್ತಾ ಇರ್ತೀವಲ್ಲ, ಇದನ್ನು ಈ ಎಂಜಲ ಮಾತು ಇದ್ದಂಗೆ, ಅದು ಅಂದರೆ ತಪ್ಪು ಮಾತು, ಉಪದ್ರವದ ಮಾತು. ಇದನ್ನು ಕೇಳಿ ನಂಜಾಡದಿರು. ಅಂದರೆ ಇಲ್ಲಿ ವಿಷ ಇದ್ದಂಗೆ, ವಿಷ ಸೇರಿಸ್ಕೋಬೇಡ ನಿನ್ನ ಮೈಯಲ್ಲಿ. ವಿಷವಾದ ಈ ಮಾತುಗಳನ್ನು ಕೇಳಿ ಅವುಗಳನ್ನು ಜೀರ್ಣಿಸ್ಕೊಂಡು ಒಳಗೆ ಇಟ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಬಂಜೆ ಭಕುತಿಯ, ಈ ಫಲಕಾರ ಇಲ್ಲ ಈ ಭಕ್ತಿ ಇಂಥದ್ದು. ಈ ಕ್ಷುದ್ರ ದೇವತೆಗಳಲ್ಲಿ ಭಕ್ತಿ ಆಗಿರಬಹುದು, ಇಲ್ಲ ಅಥವಾ ಬಹಳಷ್ಟು ಮಂದಿ ಇವಾಗಿದ್ದ ಸಾಧುಗಳು, ಬಾಬಾಗಳು ಅಂತ ಹೇಳಿ ಎಲ್ಲೆಲ್ಲೋ ಹೋಗ್ತಾರೆ. ನಮ್ಮ ಮಧ್ವಮತ ಸಂಪ್ರದಾಯಕ್ಕೆ ಬಿಟ್ಟು ಹೋಗುವವರು ದೊಡ್ಡ ದೊಡ್ಡ ಮನೆಗಳಲ್ಲಿ ಕೂಡ ಎಲ್ಲ ಸಂಪ್ರದಾಯಯುಕ್ತವಾಗಿ ದೇವರ ನಾಮಸ್ಮರಣೆ ನಡೀತಾ ಇರುತ್ತೆ, ನಿತ್ಯ ಪೂಜೆ ಎಲ್ಲ ನಡೀತಾ ಇರುತ್ತೆ. ಆದರೆ ಮನೆಗೆ ಹೋದ ತಕ್ಷಣವೇ ಒಂದು ದೊಡ್ಡ ಫೋಟೋ ಇರುತ್ತೆ, ಅದು ಬಾಬಾಗಳ ಫೋಟೋಗಳೇ ಇರ್ತವೆ. ಸೊ ಇವೆಲ್ಲ ಏನೇನು ಇರ್ತಾವೋ ಅದು ಇದ್ದರೆ ಅದು ಬಂಜೆ ಬಕುತಿ ಅಂತಾರೆ, ಫಲಕಾರ ಇಲ್ಲದಂಥ ಬಕುತಿಯಲ್ಲಿ. ಅದನ್ನು ಬಿಟ್ಟು ಬಿಡು. ಪುಣ್ಯನ ಸಮೀಪಕ್ಕೆ ಹೋಗು. ಆ ಪುಣ್ಯನ ಸಮೀಪಕ್ಕೆ ಹೋಗಬೇಕು ಅಂದರೆ ಹರಿನಾಮ ಸ್ಮರಣೆಯಲ್ಲಿ ನಾವು ಇರಬೇಕು. ನಂಜ ಸುಧಾರಸವು ಅಂಜುಳುವಿ ಮರುಳೆ. ಈ ತ್ರಿಜಯನಾಮ, ತಿಂಜಯ ಅಂದರೆ ತ್ರಿಜಯನಾಮ. ಶಿರಿ ವಿಜಯ ವಿಠ್ಠಲಗೆರಗು, ದೇವರಿಗೆ ಎರಗು, ವಿಜಯ ವಿಠ್ಠಲಗೆ ಎರಗು, ಆತನ ಕಾಲಿಗೆ ಬಿಳು. ಆ ವಿಷ ಏನಿದ್ದದೋ ಆ ವಿಷನ್ನ ಕೂಡ, ನಂಜ ಸುಧಾರಸವು, ವಿಷನ್ನ ಕೂಡ ಅಮೃತ ರಸ ಮಾಡ್ತಾನೆ. ಮತ್ತು ಭಯ ಮೋಹ ಅಜ್ಞಾನಗಳು ಮರುಳೆ, ಅಂಜುಳಿವಿ,
ಭಯ ತಪ್ಪಿಸುವುದು ಮೋಹ, ಅಜ್ಞಾನ ಇವೆಲ್ಲದನ್ನು ತಪ್ಪಿಸ್ತಾನೆ. ಅವನ ಪಾದಕ್ಕೆ ಎರಗು ಅಂತ ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಭಾಳಷ್ಟು ಜನ ಮಾಡೋ ದೊಡ್ಡ ತಪ್ಪು ಅಂದರೆ ಅದೇ, ಎಲ್ಲೆಲ್ಲೋ ಬಾಬಾಗಳಂಥೇಳಿ, ಎಲ್ಲೆಲ್ಲೋ ಯಾವುದೋ ಅಂಥೇಳಿ ಅಲ್ಲಿ ಹೋಗೋದು. ನಮ್ಮ ಮಧ್ವ ಮತಕ್ಕೆ ಧಕ್ಕೆ ಕೊಡೋ ಥರ ಇರೋ ಯಾವುದೇ ಒಂದು ಕಡೆ ಹೋದರೆ ಕೂಡ ಅದು ನಮ್ಮ ಮಧ್ವಾಚಾರ್ಯರು, ಶ್ರೀಮದಾಚಾರ್ಯರು ಹೇಳಿದ್ದು ಅಲ್ಲಾರ್ದಾಗಿ ನಾವು ಏನೇ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮ್ಮದು ಒಂದು ದೊಡ್ಡ ತಪ್ಪರೊಳಗೆ ಹೋಗ್ತಾ ಇದ್ದೀವಿ ಅಂತ ಅರ್ಥ ಬರುತ್ತೆ. ಆ ತಪ್ಪು ಮಾಡಲಾರ್ದಾಗಿ ಇರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಜಯದಾಸರು. ಕ್ಷುದ್ರ ದೇವತೆಗಳ ಪೂಜೆ ಆಗಿರ್ಬೋದು, ಬಾಬಾಗಳಾಗಿರ್ಬೋದು, ಇಂಥ ಯಾವುದಕ್ಕೂ ಹೋಗಬೇಡ. ಅದು ವಿಷ ತುಂಬುತ್ತದೆ ನಿನ್ನ ಮೈಯಲ್ಲಿ. ಅದು ಭಕ್ತಿ ಅಲ್ಲ, ಅದು ನಿನಗೆ ಏನೂ ರಸ ಕೊಡೋದಿಲ್ಲ ಅಂಥ ಭಕ್ತಿ ಅದು. ಅದರೊಳಗೆ ನೀನು ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಮ್ಮನದಲ್ಲಿರು ಒಂದೇ ಮನಸ್ಸಿನಾಗೆ ಇರು. ರಮ್ಮೆಯ ಅರಸ ಲಕ್ಷ್ಮೀದೇವಿಯ ಲಕ್ಷ್ಮೀಪತಿಯಾದ ನಮ್ಮ ವಿಷ್ಣು ಶ್ರೀ ವಿಷ್ಣುವು ಸಮ್ಮನದಿಂದಲಿ ನಮ್ಮನ್ನು ಪೊರಿತಾನೆ ಆತ. ಅದನ್ನು ಒಮ್ಮನದಲ್ಲಿಂದ ನಂಬು ನೀನು. ನಮ್ಮನ್ನು ಪೊರೆವನು, ಶಾಂತಿಲಿಂದ ನಮ್ಮನ್ನು ಒಲಿತಾನೆ. ಒಳಗೆ ನಿಂತು, ಶಾಂತಿಯೊಳಗೆ ಆನಂದ ರೂಪದಿಂದ ನಿಂತು ನಮ್ಮನ್ನು ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ಪೊರೆವನು, ಕಾಪಾಡುವನು. ಎಲ್ಲೋ ಹೋಗಿ ಈತ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ನಾವು. ಏನು ಅಂದರೆ, ಸ್ವಾಮಿನ ಕೇಳ್ತೀವಿ, ಕರ್ಮಾನುಸಾರದಿಂದ ನಮಗೆ ಕೊಡಬೇಕಾಗಿದ್ದು ಕೊಟ್ಟಿರಲ್ಲ. ಅಂದ ತಕ್ಷಣ ಯಾವುದೋ ಕ್ಷುದ್ರ ದೇವತೆಗಳು, ಬಾಬಾಗಳು ಇಂಥ ಕಡೆ ಹೋಗಿ ಮೊರೆ ಹೋಗ್ತೀವಿ. ಅದಕ್ಕೆ ಹಾಗೆ ಹೋಗಬೇಡ. ಒಂದೇ ಮನಸ್ಸಿನಿಂದ ತನ್ನೇ ನಂಬು. ನಿನ್ನ ಒಳಗೆ ನಿನಗೆ ಕರ್ಮ ಕೂತಿದೆ, ಅದನ್ನು ತೆಗೆಯೋವರೆಗೆ, ಉಣಿಸೋವರೆಗೆ ಅದನ್ನು ಮಾಡಿಸ್ತಾನೆ ಹೊತ್ತು ನಿನ್ನ ಮೇಲೆ ಏನೂ ಇಲ್ಲ. ಆತಗೆ ನಿನ್ನ ಕಾಪಾಡಲಿಕ್ಕೆ ಇದ್ದಾನೆ ಆತ. ಒಂದೇ ಮನಸ್ಸಿನಲ್ಲಿ ಇರು ನೀನು, ನಿನ್ನ ಕಾಪಾಡಲಿಕ್ಕೆ ಇದ್ದಾನೆ. ರಮ್ಮೆಯ ರಸ ಪೊಮ್ಮನಯ್ಯ ದೇವರು, ಪರಬ್ರಹ್ಮ ಆತ, ಶ್ರೇಷ್ಠವಾದ ದೇವರು. ಬೊಮ್ಮನ ಅಯ್ಯ, ಬ್ರಹ್ಮನ ಅಯ್ಯ ಆಗಿದ್ದಾನೆ. ನಮ್ಮಪ್ಪ ಮಹಾಮೂರ್ತಿ ಗಮ್ಮನದಿಂದಲೇ ಬಂದು ದುಮ್ಮನವ ಕಳೆವ. ನಮ್ಮನ ಗರ್ಜನೆಯಿಂದ, ಶಕ್ತಿಲಿಂದ ಬರ್ತಾನೆ. ಬಂದು ನಮ್ಮ ದುಃಖಗಳನ್ನೆಲ್ಲ ಕಳೀತಾನೆ, ದೂರ ಮಾಡ್ತಾನೆ. ನಮ್ಮ ಮನದ ಕಳವಳಗಳನ್ನೆಲ್ಲ ದೂರ ಮಾಡ್ತಾನೆ. ಅಷ್ಟೇ ಆಗಲಿ, ಎಲ್ಲೋ ಒಂದು ನಮಗೆ ದುಃಖ ಬಂತು ಅಂದ ತಕ್ಷಣ ಬೇರೆ ಬೇರೆ ಕಡೆ ಹೋಗೋದು, ಅಲ್ಲೆಲ್ಲೋ ಹೋದರೆ ನಮ್ಮ ದುಃಖಗಳ ಪರಿಹಾರ ಆಗ್ತವೆ ಅಂತಂದು ಯಾರೋ ಹೇಳಿದರು ಅಂಥೇಳಿ ಅಲ್ಲಿ ಹೋಗೋದು, ಅಲ್ಲಿ ಮೊರೆ ಹೊಕ್ಕೋದು, ಇಂಥವು ಮಾಡಬೇಡ. ಒಂದೇ ಮನಸ್ಸಿನಲ್ಲಿ ಲಕ್ಷ್ಮೀದೇವಿ ಅರಸನಾದ ನಮ್ಮ ನಾರಾಯಣನ ಪಾದಕ್ಕೆ ಬೀಳು. ಆತ ಬರ್ತಾನೆ, ಬಂದು ನಿನ್ನ ಒಲಿತಾನೆ. ನಿನ್ನ ಕರ್ಮವನ್ನು ಉಣಿಸೋವರೆಗೆ ಸ್ವಲ್ಪ ನಾವು ಅದನ್ನು ಪ್ರಾಯಶ್ಚಿತ್ತ ಮಾಡಿದ ಪಾಪಗಳಿಗೆ ಆತ ನಮಗೆ ಉಣಿಸ್ತಾ ಇದ್ದಾನೆ ಎಂಬುದು ತಿಳ್ಕೊಂಡು ಅವನ್ನ ನಂಬು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ವಾರಿದಿಯ ಮದಿಸಲು ಈ ವಿಷ ಬರ್ತದೆ. ಈ ಸಮುದ್ರ ಮಥನ ಮಾಡಿದಾಗೆ ಘೋರ ವಿಷ ಉದ್ಭವಿಸ್ತದ. ಸಮುದ್ರ ಮಂಥನದಾಗೆ ಭೀಕರವಾದ ಹಲಾಹಲ ಹೊರಗೆ ಬಂತು. ಆವಾಗ ಮಾರುತ ನುಂಡು ತೇಗಿದ ಕಾಣಿರು. ಇಲ್ಲಿ ವಾಯುದೇವರು ನುಂಗಿ ಜೀರ್ಣಿಸ್ಕೊಂಡ್ಬಿಡ್ತಾನೆ. ತೇಗಿಬಿಟ್ಟ, ಜೀರ್ಣಿಸ್ಕೊಂಡ ಅಂತ ಹೇಳ್ತಾರೆ. ನುಂಗಿ ತೇಗಿದನು ಅಂಥೇಳಿ. ನಾರಾಯಣನೆಂಬ ಸಾರ ನಾಮಾಮೃತವು, ಇದು ಮಾರ ರಿಪು ಧರಿಸಿ, ಮನ್ಮದ ರಿಪು ಶತ್ರುವು ಧರಿಸಿ ರಘುವೀರನ್ನ ನಾಮದಿಂದ, ಅಂದರೆ ಇಲ್ಲಿ ಮಾರ ರಿಪು ಅಂದರೆ ಶಿವ, ಈಶ್ವರ ರಾಮನಾಮದಲ್ಲಿಂದ ಜೀರ್ಣಕ್ಕೆ ತಂದುಕೊಂಡಂತೆ ಆ ಹನಿ ಏನು ನುಂಗಿದ್ನೋ, ತಂದದ್ದು ಧಾರುಣಿ ಅರಿಯದೆ ನಾರಾಯಣನೆಂಬ ಸಾರ ನಾಮಾಮೃತವು ಆ ಚೂರನ್ನ ಜೀರ್ಣಕ್ಕೆ ಬರಲಿಲ್ಲ ಈಶ್ವರಗೆ. ಅದೇ ಆ ನಾರಾಯಣನೆಂಬ ನಾಮಾಮೃತವು ಭಾರತೀಶನ ಕಾಯ್ದು.
ಸಂಪೂರ್ಣ ಸ್ವಾಮಿ ಕುಡಿ ಅಂದಿದ್ದಾನೆ, ನಾನು ತಗೋತಾ ಇದ್ದೀನಿ. ಸ್ವಾಮಿ ಅದನ್ನು ಜೀರ್ಣ ಮಾಡಿಸ್ತಾನೆ, ಅಷ್ಟು ನಂಬಿಕೆ. ಅದು ವಾಯುದೇವರಿಗೆ ಬಿಟ್ಟರೆ ಯಾರಿಗೂ ಇಲ್ಲ. ಆ ಭಾರತೀಶನ ಕಾಯ್ದಿದ್ದು ಆ ನಾರಾಯಣನ ನಾಮ. ಹಾಗೆ ಆ ಹನಿ ನುಂಗೋ ಕಾಲಕ್ಕೆ ನಾನು ಅಂಬೋ ಹಮ್ಲಿಂದ ಅಂತಂದರೆ ಇಲ್ಲಿ ದೇವರ ಮೇಲೆ ಅಷ್ಟು ಯೋಗ್ಯತೆವಾದ ಭಕ್ತಿ ಅವರಿಗೆ ಇಲ್ಲ. ಆದರೆ ವಾಯುದೇವ್ರ ಮೇಲೆ ಇದ್ದಿದ್ದ ಆ ಚೂರು ಭಕ್ತಿಲಿಂದ, ದೇವರ ಮೇಲೆ ಇದ್ದಿದ್ದ ಆ ಭಕ್ತಿಲಿಂದ ಆ ಚೂರಾದರೂ ಜೀರ್ಣ ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳಬೇಕು. ಗೌರೀಶನ ಕಾಯ್ತು ಗೌರದಿಂದ, ಭಾರತೀಶನ ಕಾಯ್ದು ಆತನ ಸೇವಕನೆಂದು. ಭಾರತೀಶನ ಸೇವಕ ಈತ ಅಂತ ಹೇಳಿ ಈತನ್ನ ಕೂಡ ಕಾಯ್ದಾನ ದೇವರು. ಇಲ್ಲಿ ಸಂಪೂರ್ಣವಾಗಿ ಒಂದು ಕ್ಷಣ ಆ ಕಡೆ ಹೋಗಲಾರ್ದಾಗಿ ಸ್ವಾಮಿಯನ್ನು ಸಂಪೂರ್ಣ ನಂಬಿದವರು ಅಂದರೆ ನಮ್ಮ ಭಾರತೀಶ ಮಧ್ವರಾಯರು, ನಮ್ಮ ವಾಯುದೇವರು. ಆತನ್ನ ಸೇವಕನಾಗಿ ಇದ್ದಿದ್ದಕ್ಕೆ ಈಶ್ವರನ ಕೂಡ ಕಾಪಾಡಿದಾನೆ ದೇವರು ಅಂಥೇಳಿ. ಚಾರುವಾಕ ಮನವೇ ನಿನ್ನ ಕಾಯುವುದಿರದೆ ಅಂಥದ್ದು ನಿನ್ನ ಕಾಯ್ಲಾರ್ದಾಗಿರ್ತಾನ. ನಾರಾಯಣನ ಎಂಬ ಸಾರ ಆ ನಾಮ ಅಮೃತ. ಅದು ಭಾರತೀಶನ್ನ ಕಾಯ್ದದ, ಶಿವನ್ನ ಕಾಪಾಡಿದದ ಗೌರವಲಿಂದ. ಅಂಥ ಸುಂದರವಾದ ವಾಣಿ ನಿನ್ನನ್ನು ಕಾಯುವುದಾಗಿರ್ತದ. ಅಂಥ ಸುಂದರವಾದ ನಾಮ ಇದ್ದಾತ ನಮ್ಮಪ್ಪ. ಆತನ್ನು ನೆನೆಸಿದರೆ ನಿನ್ನ ಕಾಯ್ಲಾರ್ದಾಗ ಹೇಗಿರ್ತಾನ. ಯಾಕೆ ಅಂಜುತ್ತೀಯಪ್ಪ? ಮತ್ತು ಅದನ್ನು ತೊಗೊಂಬರ್ಬೇಕು. ಮೊದಲಿನ ಅಂಜುವುದು ಸಲ್ಲ, ಅಂಜಬೇಡ, ನೀನು ಬೇರೆ ಕಡೆ ಹೋಗಬೇಡ, ಅಂಜಬೇಡ. ನಿನ್ನ ಕಾಪಾಡಲಾರ್ದಾಗ ಯಾಕಿರ್ತಾನಪ್ಪ? ಶ್ರೀರತುನ ಗರ್ಭನು, ರತ್ನಗರ್ಭನಾದ ವಿಜಯ ವಿಠಲ ಬಂದು ಬೇರರಿಸಿ ಶೀಳಿ ಸಂಸಾರ ಪರಿವಾರ. ಬೇರಿನಿಂದ, ಮೂಲದಿಂದ, ಬೇರಲಿಂದ ಕಿತ್ತು ಬಿಡ್ತಾನೆ ಅಂತೆ ಸಂಸಾರದ ಬಂಧನ. ಕಿತ್ತಾಕಿ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂಜಬೇಡ, ಅಂಜಬೇಡ, ಯಾರೋ ಕಾಲಿಗೆ ಬೀಳಬೇಡ. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡ. ಮಧ್ವ ಮತವನ್ನು ಬಿಟ್ಟು ಇನ್ನೊಬ್ಬರ ಕಾಲಿಗೆ ಬೀಳಬೇಡ. ಈ ಸಂಸಾರದಿಂದ ನಮ್ಮನ್ನು ಕಿತ್ತಿ ಹಾಕ್ಲಿಕ್ಕೆ ಇದ್ದಾನೆ ನಮ್ಮಪ್ಪ ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳಿದ್ದಾರೆ. ರೂಪಕ ತಾಳದಿಂದ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ದಶೇಂದ್ರಿಯಗಳನ್ನು ವಶ ಮಾಡಿಕೊಂಡ ಮೇಲೆ ನೆಕ್ಸ್ಟು ತ್ರಿವಿಡ ತಾಳದೊಳಗೆ ಈ ಸ್ನಾನಾದಿಗಳಿಗೆ ನೀನೇ ಮನುಷ್ಯರು ಏನೇನು ಮಾಡುವ ಅಂದರೆ ಜನರು ಏನಾದರೂ ಯಾವ ಕೆಲಸ ಆದರೂ ಮಾಡ್ತಾ ಇದ್ದಾರೆ ಅಂತಂದರೆ ಸ್ನಾನಾದಿಗಳು, ಸ್ನಾನ, ಪೂಜಾ, ಕ್ರಿಯೆಗಳು, ನಿತ್ಯ ಸಂಧ್ಯಾವಂದನ ಎಲ್ಲ ಎಲ್ಲದಕ್ಕೆ ಮುಖ್ಯ ಅಂದರೆ ಶ್ರೇಷ್ಠ ಅಂದರೆ ಮನಸ್ಸೇ. ನೀನು ನಿಲ್ಲಲು ಸ್ಥಿರವಾಗಲು, ನೀನು ನಿಂತರೆ ಸ್ಥಿರವಾದರೆ ನನಗೆ ಧ್ಯಾನಪೂರ್ವಕದಿಂದ ಜ್ಞಾನಕ್ಕೆ ಅಧಿಕಾರ ಸಿಗ್ತದೆ. ಜ್ಞಾನಕ್ಕೆ ಅಧಿಕಾರಿ ಆಗ್ತೀನಿ ನಾನು. ನೀನು ನಿಲ್ಲಬೇಕು. ನೀನೇ ಸಕಲೇಂದ್ರಿಯಗಳಿಗೆ ಅರಸ. ಎಲ್ಲ ಇಂದ್ರಿಯಗಳು ಹತೋಟೆಯಲ್ಲಿ ಇಟ್ಕೋಬೇಕು ಅಂದರೆ ಮನಸ್ಸು ಮೊದಲು ಪ್ರಧಾನ. ಮನಸ್ಸು ಅದಕ್ಕೆ ಅರಸ, ರಾಜ. ಅದಕ್ಕೆ ನೀನೇ ಎಂದು ಸ್ತುತಿಸಿದೆನು. ಮನಸ್ಸನ್ನು ಕೇಳ್ಕೊತಾ ಇದ್ದೀನಪ್ಪ. ನೀನೇ ಬಂದು ಅಂದರೆ ಮನಸ್ಸಿನೊಳಗೆ ಸ್ವಾಮಿಯ ಆ ಮನಸ್ಸನ್ನು ನಿನ್ನ ಕಡೆ, ಸ್ವಾಮಿ ಕಡೆ ತಿರುಗಿಸ್ಕೊಳ್ಳಪ್ಪ. ನೀನೇ ಬರಬೇಕು. ನೀನೊಲಿದು ಸರ್ವಜ್ಞ ವಿಜಯ ವಿಠಲನ್ನ ಕಾಣಿಸುವುದು ಎನ್ನ ಹೃದಯ ಮಧ್ಯದಲ್ಲಿ. ನೀನು ಒಲಿದು, ದೇವರೇ ಒಲಿಬೇಕು. ಮನಸ್ಸು ನಮ್ಮ ಹತೋಟೆಯಲ್ಲಿ ಬರಬೇಕು ಅಂತಂದರೆ ಕೂಡ ಸ್ವಾಮಿ ಬಂದು ಆ ಮನಸ್ಸಿಗೆ ನಮ್ಮ ದೇವರ ಕಡೆ ಧ್ಯಾಸ ಕೊಡಿಸ್ಬೇಕು. ಅದಕ್ಕೆ ಸರ್ವಜ್ಞ ವಿಜಯ ವಿಠಲನ್ನ ಕಾಣಿಸುವುದು. ಆ ಮನಸ್ಸನ್ನು ನಾವು ಚಂಚಲವಾಗಲಾರ್ದಾಗಿ ಇದ್ದರೆ, ಮನಸ್ಸು ಚಂಚಲವಾಗಲಾರ್ದಾಗಿ ಇದ್ದರೆ ದುಷ್ಟ ಪಂಚೇಂದ್ರಿಯಗಳು ಸ್ಥಿರವಾಗಿ ನಿಲ್ಲಿಸ್ಬೋದು. ಈ ಪಂಚೇಂದ್ರಿಯಗಳನ್ನೆಲ್ಲ ನಿಲ್ಲಿಸ್ಬೋದು. ಹಾಗೆ ಅದು ನೀನೇ ಎಂದು ಸ್ತುತಿಸಿದ್ದೆನು. ಅದಕ್ಕೆ ದೇವರೇ ನಿನ್ನೆ ಸ್ತುತಿಸ್ತಿದ್ದೀನಿ ನಾನು.
ಏನಂಥೇಳಿ ಆ ಮನಸ್ಸನ್ನು ನಿನ್ನ ಕಡೆ ಇಡಿಸ್ಬೇಕಾದಾತ ಕೂಡ ನೀನೇ ಅಪ್ಪ. ನನ್ನ ಹೃದಯ ಮಧ್ಯದಲ್ಲಿದ್ದ ನಿನ್ನನ್ನು ನೋಡೋ ಮನಸ್ಸು ನನಗೆ ಕೊಡು ಅಂತ ಕೇಳಬೇಕು ದೇವರನ್ನು. ಹುಲಿಯ ಕಟ್ಟಲಿಬಹುದು ನೋಡ್ರಿ, ಇಲ್ಲಿ ಹುಲಿಯನ್ನು ಕಟ್ಟಬಹುದಂತೆ, ಕಲಿಯನ್ನು ಮಾತ್ರ ಬಂಧಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಕಲಿ ಒಂದು ಕಡೆ ನಿಂದಿರಿಸೋದೇ ಇಲ್ಲ ನಮ್ಮ ಮನಸ್ಸು. ನಿತ್ಯ ನಾವು ಓಡಾಡ್ತಾನೇ ಇರ್ತೀವಿ, ನಿತ್ಯ ಓಡಾಡ್ತಾ ಇರ್ತದ ಆ ಮನಸ್ಸು, ಒಂದು ಕಡೆ ಇರೋದಿಲ್ಲ. ಇವರು ಅವ್ರದ್ದು ಯಾವುದೋ ಕತೆ ಇತ್ತು, ನಮ್ಮ ನೆನಪಾಗ್ತಾ ಇಲ್ಲ. ಆಗಲಿ, ಯಾವ ಥರ ಅಂದರೆ ಮನಸ್ಸಿನಾಗೆ ಇಲ್ಲಿದ್ದರೆ ಮನಸ್ಸು ಎಲ್ಲೋ ಒಂದು ಅಂಗಡಿಗೆ ಹೋಗಿರುತ್ತೆ, ಇಲ್ಲಿ ಇರ್ತೀವಿ ಮನಸ್ಸು ಏನೋ ಅಡುಗೆ ಮಾಡಿದ್ದು ತಿಂಡಿ ಕಡೆ ಹೋಗಿರುತ್ತೆ, ಇಲ್ಲಿ ಇರ್ತೀವಿ ಮನಸ್ಸು ಅವ್ರ ಮನೆಯಲ್ಲೇ ಅವ್ರು ಏನು ಮಾಡ್ತಾ ಇದ್ದಾರೋ ಅಂತ ಅಲ್ಲಿಗೆ ಹೋಗಿರುತ್ತೆ. ಅದಕ್ಕೆ ಈ ಕಲಿ ಅಲ್ಲಿ ನಿಂತು ಮನಸ್ಸನ್ನು ಕೆಡುದಾರಿಯಲ್ಲಿ ಕಳಿಸ್ತಾನೆ. ಹುಲಿಯ ಕಟ್ಬೋದಂತ, ಹುಲಿ ಅಂದರೆ ಎಷ್ಟು ಭಯಂಕರವಾಗಿದ್ದು ಜೀವಿ ಅದು, ಅದನ್ನು ಕಟ್ಟಬೋದಂತೆ, ಅದರ ಕಲಿಯನ್ನು ಮಾತ್ರ ಬಂಧಿಸ್ಲಿಕ್ಕಾಗೋದಿಲ್ಲ. ಜಲನಿಧಿಯೊಳು ಪೊಕ್ಕು, ಸಮುದ್ರದೊಳಗೆ ಹೋಗಿ ನೆಲೆಯ ತರಲಿ ಉಂಟು, ಅಂದರೆ ಕೆಳಗೆ ಹೋಗಿ ಆ ಮಣ್ಣು ತಗೊಂಡು ಬರ್ಬೋದು. ಒಂದೇ ಸುಂಟರ ಗಾಳಿ ಬರ್ತಾ ಇದೆ, ಆ ಗಾಳಿಯಲ್ಲಿ ಹೊಕ್ಕಳಿಸಿ ತರಬಲಾಪೆ, ಅದರ ಗಾಳಿಯೊಳಗೆ ಸಿಗಬಿದ್ದು ನಾವು ಮತ್ತು ಹೊರಗೆ ಬರಬಹುದು. ಕುಲಗಿರಿಗಳು ಎಲ್ಲ ದೊಡ್ಡ ದೊಡ್ಡ ಗಿಡಗಳು, ಆಮೇಲೆ ಪರ್ವತಗಳು, ಆ ಗಿಡಗಳನ್ನೆಲ್ಲ ಹಿಡಿದು ಅಲ್ಲಾಡಿಸ್ಬೋದಂತೆ. ಆದರೆ ಒಳಗಿದ್ದ ಮನಸ್ಸನ್ನು ನಿನ್ನಳವೀಗ ತಡೆಯೋದು ನಿನ್ನ ಕೈಯಾಗಿಲ್ಲೇ ಇಲ್ಲ ಆ ಮನಸ್ಸು. ಅಂದರೆ ಅಂಥ ದೊಡ್ಡ ದೊಡ್ಡವನ್ನೆಲ್ಲ ನಾವು ಅಳ್ಳಾಡಿಸ್ಬೋದಾಗಲಿ, ಈ ಮನಸ್ಸನ್ನು ಮಾತ್ರ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಕಷ್ಟ ನೋಡ್ರಿ ಮನಸ್ಸು ಒಂದು ಕಡೆ ಇರಬೇಕು ಅಂತಂದರೆ. ಸುಳಿಯುವ ಗಾಳಿಯನ್ನು ಅಡ್ಡ ಕಟ್ಟಬೋದಂತೆ, ತಡಿಬೋದಂತೆ, ಭೀಕರವಾದ ಗಾಳಿ ಆದರೂ ಅದನ್ನು ಕಟ್ಟಬೋದು. ದೊಡ್ಡ ಬೆಟ್ಟಗಳು ಬಿದ್ದು ಕುಸಿದು ನಡುತ್ತಾ ಇದ್ದರೆ, ದೊಡ್ಡ ಪರ್ವತದಲ್ಲಿ ಕುಸಿದಿದ್ರೆ ಕೂಡ, ಅಲ್ಲಾಡ್ತಾ ಇದ್ದರೆ ಕೂಡ ಅದರೊಳಗಿದ್ದು ಈ ನಮ್ಮ ಮನಸ್ಸು ಏನಿದ್ದದಲ್ಲ, ನಿನ್ನ ಅಳತೆಯನ್ನು ಅರಿಯಲು ಸಾಧ್ಯವೇ ಇಲ್ಲ. ಪರ್ವತಗಳು ಆದಮೇಲೆ ಈ ಗಿಡಗಳನ್ನು ಅಳ್ಳಾಡಿಸ್ಬೋದು, ಎಲ್ಲ ಮಾಡ್ಬೋದಾಗಲಿ, ಮನಸ್ಸನ್ನು ಆಳವನ್ನು ತಿಳಿಲಕ್ಕೆ ಮಾತ್ರ ಆಗೋದೇ ಇಲ್ಲ. ಅದಕ್ಕೆ ಗೆಳೆಯ ಆಗಪ್ಪ ಮನಸ್ಸು, ನನಗೆ ಗೆಳೆಯ ಆಗು. ಗೆಳೆಯ ಅಂದರೆ ಒಳ್ಳೆಯದು ಕೇಳೋ ಆತ, ಒಳ್ಳೆಯದು ಕಾಂಕ್ಷೆ ಮಾಡೋ ಆತ. ಗೆಳೆಯ ಆಗು, ಶುಭಾಂಗ ವಿಜಯ ವಿಠಲನ್ನ ಕೂಡ ಬೆರೆದಾಡು. ವಿಜಯ ವಿಠಲನ್ನ ಜೊತೆಗೂಡಿ ಬೆರೆತು ನನಗೆ ಭರವಸೆ ಕೊಡು, ಭರವಸೆ ಸಾರು. ಆ ಸ್ವಾಮಿಯ ಜೊತೆಗೆ ನಾನು ಇರೋ ಥರ ಮಾಡಪ್ಪ ಮನಸ್ಸನ್ನು ಕೇಳ್ಕೊಳ್ಳೋದು ಅದೇ. ನೀನು ಗೆಳೆಯ ಆದರೆ ನನಗೆ ದೇವರ ಕಡೆ ಧ್ಯಾಸ ಬರುತ್ತೆ. ನೀನು ಗೆಳೆಯ ಆಗಲಿಲ್ಲ, ದುರ್ಮತಿ ಆಗಿಬಿಟ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತದೆ ನನ್ನ ಮನಸ್ಸು, ನಿನ್ನ ಕಡೆ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗುತ್ತೆ ಅಪ್ಪ. ಅದಕ್ಕೆ ನಿನ್ನ ನಿಜವಾದ ಗೆಳೆಯ ಅವನೇ ನನಗೆ, ಅವನ ಹತ್ರ ನಿನ್ನ ಕರ್ಕೊಂಡು ಹೋಗು. ಅದು ಹೋಗಬೇಕು ಅಂದರೂ ಕೂಡ ಆ ಮನಸ್ಸು ಕೊಡುವಂಥ ಸ್ವಾಮಿನ್ನೇ ಕೇಳಬೇಕು. ಕಾರಣ ಬಂಧ ಮೋಕ್ಷಕ್ಕೆ ಕಾರ್ಯ ಕಾರಣ ನೀನು. ಕಾರಣ, ಬಂಧನ, ಮೋಕ್ಷ ಎಲ್ಲದಕ್ಕೆ ಈ ಮನಸ್ಸೇ ಕಾರಣ. ಮನಸ್ಸೇ ಕಾರಣ, ಮೂಲ. ಬಂಧನಕ್ಕೆ, ಸಂಸಾರ ಬಂಧನಕ್ಕೆ ಮನಸ್ಸೇ, ಮೋಕ್ಷಕ್ಕೆ ಮನಸ್ಸೇ, ಎಲ್ಲ ಕ್ರಿಯೆ ರೂಪಗಳಿಗೆ ಕಾರಣ ಮನಸ್ಸೇ. ಹಾರಿ ಹಾರಿ ಹೋಗದೆ ಎಲ್ಲೆಲ್ಲೋ ಹಾರಿ ಹೋಗಲಾರ್ದಾಗಿ ಸೇರಿಕೊಂಡು ಒಳಗೆ ಸೇರಿಕೊಂಡು ನನ್ನೊಳಗೆ ಪಾರಮಾರ್ಥವ ಆಧ್ಯಾತ್ಮಿಕ ಸತ್ಯವನ್ನು ಆಕಾಂಕ್ಷೆಯಿಂದ ನನಗೆ ತಿಳಿಸು. ಬಯಸಿ ವೀರ ವಿಜಯ ವಿಠಲನ್ನ ಸೇರಿ, ದೇವರನ್ನು ಸೇರಿ ಸದಾ ಕಾಲ ಆತನ್ನೇ ನೋಡೋ ಥರ ಮಾಡು. ನೋಡು 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 ಧ್ಯಾನಿಸು ಆತನ್ನು.
ನಿರಂತರವಾಗಿ ಅವನನ್ನು ನೋಡಿ ಧ್ಯಾನಿಸೋ ಥರ ಮಾಡು. ಅವನೊಂದಿಗೆ ಸೇರಿ ಸದಾ ನಿರಂತರವಾಗಿ ಅವನನ್ನೇ ಧ್ಯಾನಿಸೋ ಥರ ಆ ಮನಸ್ಸು ಕೊಡಪ್ಪ. ಅವನನ್ನೇ ನೋಡೋ ಥರ ಮಾಡು. ನೋಡು 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 ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಅದಕ್ಕೆ ಎತ್ತ ಪೋಗದಲ್ಲೇ ಸಾರಥಿಯಾಗಿ ಅನುದಿನ ಉತ್ತರ ವಿಜಯ ವಿಠಲನ್ನ ಸೇರುವೆ. ಎತ್ತ ಹೋಗ್ಲಾರ್ದಾಗಿ, ಎಲ್ಲಿಗೆ ಹೋಗ್ಲಾರ್ದಾಗಿ, ಸಾರಥಿಯಾಗಿ ಎಲ್ಲಿಗೆ ಹೋಗ್ಲಾರ್ದಾಗಿ ಈ ಜೀವನ ಪೋಗದಲ್ಲೇ ಎಲ್ಲಿ ಹೋಗಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗು. ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಬೇಡ. ಯಾವ ದಿಕ್ಕಿಗೆ ಸಾಗಬೇಕೋ ಈ ಜೀವನ ಯಾತ್ರೆ, ರಥಸಾರಥಿಯಾಗಿ ಮನಸ್ಸನ್ನು ಸಾರಥಿ ಅಂದರೆ ಮಾರ್ಗದರ್ಶನ ಕೊಡುವುದು ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಅನುದಿನ ನಿರಂತರವಾಗಿ ವಿಜಯ ವಿಠಲನ ಬಳಿಗೆ ನನ್ನ ಕರ್ಕೊಂಡು ಹೋಗು. ಅಂದರೆ ಮನಸ್ಸಿಗೆ ಸಾರಥಿ ಅವಶ್ಯಕ. ಮನಸ್ಸೆಂಬುದು ಸಾರಥಿ. ದೇಹವು ರಥ ಆದರೆ ಇಂದ್ರಿಯಗಳು ಅಶ್ವಗಳಿದ್ದಂಗೆ. ಹಾಗೆ ಮನಸ್ಸು ಸಾರಥಿ. ಒಳ್ಳೆಯ ಸಾರಥಿ ಇದ್ದರೆ ಮನಸ್ಸು ಹರಿಯ ನಾಮದ ಕಡೆ ಹೋಗುತ್ತೆ. ಜೀವನ ಯಾತ್ರೆ ರಥವು ತಪ್ಪಿದರೆ ಮತ್ತೆ ನಾವು ದೇವರ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಆ ಜೀವನ ಯಾತ್ರೆ ರಥ ಸರಿಯಾಗಿ ನಡಿಬೇಕು ಅಂದರೆ ಮನಸ್ಸು ನಮ್ಮನ್ನು ಸರಿಯಾಗಿ ಆ ಸ್ವಾಮಿ ಹತ್ತಿರ ಕರ್ಕೊಂಡು ಹೋಗಬೇಕು. ಯಾವ ದಿಕ್ಕಿಗೆ ನೀನು ಸಾಗಬೇಕೋ ಆ ಯಾತ್ರೆಯಲ್ಲಿ ನಿನ್ನ ಸಾರಥಿಯಾಗಿ ಅನುದಿನ ಆ ಮನಸ್ಸು ಹರಿನಾಮದ ಕಡೆ ಹೋಗಬೇಕು. ಆ ಹರಿನಾಮದ ಕಡೆ ಹೋಗೋ ಥರ ಮಾಡು ಅಂತ ಮನಸ್ಸನ್ನು ಕೇಳ್ಕೊತಾ ಇದ್ದಾರೆ. ಅದು ನಾನು ಆ ದೇವರ ನಾಮದಲ್ಲಿ ಹೇಳಿದಾಗೆ, ಅತ್ತಲಿತ್ತಲಿ ಪೋಗದಿರು ಎನ್ನತ್ತ ವಿಜಯ ವಿಠಲ ಬರಲಿ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ ಹೋಗಬೇಡ, ನನ್ನ ಹತ್ರ ವಿಜಯ ವಿಠಲ ಬರಲಿ. ಮನವೇ ನೀ ದೃಢವಾದರೆ ಮನಸ್ಸಿ ಜನಯ್ಯನ ಚರಣ ಕಾಂಬುವೆನು ನಾನು ನಾನು. ಹಂಬಲವನ್ನು ಮಾಡದಿದ್ದರೆ ಹರಿಯೆಂಬ ನಾಮ ಪೀಯೂಷ ದೊರಕದು. ಹಂಬಲ ಮಾಡಲಿಲ್ಲ ಮನಸ್ಸು, ಹಂಬಲ ಮಾಡಲಿಲ್ಲ, ಬಯಸಲಿಲ್ಲ ಅಂದರೆ ಹರಿನಾಮ ಅಂಬೋ ಪೀಯೂಷ ಸಿಗಲ್ಲ ಅಂತಾರೆ. ಚಂಚಲವುಳ್ಳವನಾಗದಿದ್ದರೆ, ಚಂಚಲ ಇರಲಿಲ್ಲ ಅಂದರೆ ದುಷ್ಟ ಪಂಚೇಂದ್ರಿಯಗಳು ಸ್ಥಿರವಾಗಿ ನಿಲ್ಲಿಸುವೆ. ಆಮೇಲೆ ಅತ್ತಲಿತ್ತಲಿ ಪೋಗದಿರು ಎನ್ನತ್ತ ವಿಜಯ ವಿಠಲ ಬರಲಿ. ಆ ಕಡೆ ಹೋಗ್ಲಾರ್ದಾಗಿ ನನ್ನ ಹತ್ರ ದೇವರು ಬರಬೇಕು. ನನ್ನ ಹತ್ರ ಅಂದರೆ ನನ್ನ ಹತ್ರ ದೇವರು ಇದ್ದಾರೆ, ಅದನ್ನು ನನಗೆ ಕಾಣಿಸ್ಬೇಕು ಅಂತಂದರೆ ಮನಸ್ಸು ಸ್ವಾಮಿ ಕಡೆ ಇಡಬೇಕು. ಅದು ಪೋಗದಲ್ಲೇ ಸಾರಥಿಯಾಗಿ ಅನುದಿನ, ಸಾರಥಿಯಾಗಿ ನೀನು ಅನುದಿನ ವಿಜಯ ವಿಠಲನ್ನ ಸೇರೋ ಥರ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ದೇವರ ನಾಮದಲ್ಲಿ, ಇಲ್ಲಿ ಸುಳಾದಿಯಲ್ಲಿ ವಿಜಯದಾಸರು ಅತ್ಯದ್ಭುತವಾಗಿ ಮನಸ್ಸು ಎಷ್ಟು ಪ್ರಧಾನ, ಮನಸ್ಸು ದೇವರ ಕಡೆ ಲಗ್ನವಾಗಬೇಕು ಎಂಬುದನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.